ಭೀಮಾ ನಾನು ಅವತ್ತು ನಿಮ್ಗೆ ಹೇಳಿದ್ದೆ ಭೀಮಾ ಮನ್ಸೊಂದು ಗಿರಾಕಿ ಅಂತ. ಮನ್ಸೊಂದು ಗಿರಾಕಿ ಅಂದ್ರೆ ಮನ್ಸಿಗೆ ಬಂದಂಗೆ ಒಂದ್ಸತಿ ಆ ಕಡೆ ಹೋಗ್ತಾನೆ ಈ ಕಡೆ ಹೋಗ್ತಾನೆ. ನಾವು ಮಾತಾಡ್ತಾ ಕೂತು ಒಂದು ಒಂದು ಗಂಟೆಲೆ ಭೀಮಾ ಮತ್ತೆ ವಾಪಸ್ ಬಂದು ಬಿಕ್ಕೋಡ್ ಎಸ್ಟೇಟಿಗೆ ಹೋಗಿ ಅಲ್ಲಿಂದ ಮುಂದೆ ಈ ಆನೆ ದಸರಾ ಆನೆಗಳನ್ನ ಕ್ಯಾಂಪ್ ಮಾಡೋದು ಅಂದ್ರೆ ಇಲ್ಲಿ ಆನೆ ಹಿಡಿಯಕ್ಕೆ ಬಂದಾಗ ಅಲ್ಲೊಂದು ಕ್ಯಾಂಪ್ ಇದೆ, ರಿಸರ್ಚ್ ಫಾರೆಸ್ಟ್ ಅಂತ. ಅಲ್ಲಿ ಬಂದು ಅಲ್ಲಿಂದ ಮುಂದೆ ಹೋಗಿ ಗುಂಪು ಆನೆಗಳು ಯಾವ ಜೊತೆನೂ ಸೇರಿದಲೆ ಅಲ್ಲೊಂದು ನಿನ್ನೆವರೆಗೂ ಅಲ್ಲೊಂದು ಎಸ್ಟೇಟಲ್ಲಿದ್ದು ಮತ್ತೆ ಇವತ್ತು ವಾಪಸ್ಸು ಸಕಲೇಶ್ಪುರ ಕಡೆ ಹೋಗಿ ಇನ್ನು ಸಕಲೇಶ್ಪುರ ತಾಲೂಕಿಗೆ ಹೋಗಿ ಸಕಲೇಶ್ಪುರದ ಹತ್ತಿರನೇ ಸಕಲೇಶ್ಪುರದಿಂದ ಒಂದು ಮಾಗಡಿ ಎಸ್ಟೇಟ್ ಅಂತಿದೆ. ಆ ಭಾಗದಲ್ಲಿ ಅಲ್ಲೊಂದು ಹೊಸಮಠ ಅಂತ ಎಸ್ಟೇಟ್ ಇದೆ. ಆ ಭಾಗದಲ್ಲಿ ಅಂದರೆ ಸಕಲೇಶ್ಪುರದಿಂದ ಒಂದು 4-5 ಕಿಲೋಮೀಟರ್ ದೂರದಲ್ಲಿ ಭೀಮ ಇದ್ದಾನೆ. ವಾಪಸ್ ಹೋಗೋ ಚಾನ್ಸ್ ಇದೆ. ಅಲ್ಲೊಂದು ಭೀಮನ ಮಾಮೂಲಿ ಒಂದು ಕಾರಿಡಾರ್ ಇದೆ. ಮಾಗಡಿ ಎಸ್ಟೇಟಿಗೆ ಹೋದ್ರೆ ಮಾಗಡಿ ಎಸ್ಟೇಟಿಂದ ಸ್ಟ್ರೈಟ್ ಒಂದು ಟಾರ್ ರೋಡ್ ಇದೆ. ಅಲ್ಲಿ ರೈಲ್ವೆ ಇದಿದೆ. ರೈಲ್ವೆ ದಾಟಿ ಮುಂದೆ ಹೋದ ಕೂಡಲೇ ಅಲ್ಲೊಂದು ಕಿರ್ಕ್ಪಾಟಿ ಕ್ಯಾಂಟೀನ್ ಅಂತಿದೆ. ಯಾವುದೋ ಒಂದು ಕಿರ್ಕ್ಪಾಟಿ ಅಂತ ಒಂದು ಫಿಲ್ಮ್ನಲ್ಲಿ ಶೂಟಿಂಗ್ ಮಾಡಿದ್ರು. ಅದೇ ರೋಡಲ್ಲಿ ನಾವು ಈಗ ಏನಿದೆ ಜಯಮಾರ್ತಾಂಡ ಅಂತ ಒಂದು ಮಕನ ಇದೆಯಲ್ಲ ದುಬಾರಿಯಲ್ಲಿ, ಅದನ್ನ ನಾವು ಅಲ್ಲೇ ಹಿಡಿದಿದ್ದು. ಆ ಹೊಸೂರು ಎಸ್ಟೇಟ್ ಅಂತ ಅಲ್ಲಾಗಿ ಕಿರ್ಕ್ಪಾಟಿ ದಾಟಿ ಅಲ್ಲಿಂದ ಹೈವೇ ದಾಟಿ ನ್ಯಾಷನಲ್ ಹೈವೇ ದಾಟಿ ಅಲ್ಲಿಂದ ಮಠಸಾಗರದಿಂದ ಸ್ವಲ್ಪ ಮುಂದೆ ಹೋದರೆ ಅದು ಮಾಮೂಲಿ ಕಾಡುಗಳು, ಭೀಮಂದು ಮಾಮೂಲಿ ಕಾಡಿದೆ. ಅದು ವಡೂರು ಆಗಿರ್ಬೋದು, ಶುಂಠಿ ಕಾಡಾಗಿರ್ಬೋದು, ಇಲ್ಲ ವಡೂರು ಫಾರೆಸ್ಟ್ ಒಂದು, ಕಲ್ಲಾರೆ ಫಾರೆಸ್ಟ್ ಅಂತ ಅಲ್ಲೊಂದು ಮತ್ತೊಂದು ಬರುತ್ತೆ. ಅವೆಲ್ಲ ಒಂದೊಂದು ಹತ್ರ ಅಲ್ಲಿಗೆ ಹೋಗೋ ಚಾನ್ಸ್ ಇದೆ. ಯಾಕೆಂದರೆ ಭೀಮ ಮೊನ್ನೆ ಈಗ ಹಲ್ಸುಲ್ಗೆ ಭಾಗದಲ್ಲಿದ್ದಾನೆ. ಹಲ್ಸುಲ್ಗೆ ಅಂದರೆ ಸಕಲೇಶ್ಪುರದಿಂದ ಒಂದು ಏರ್ ಡಿಸ್ಟೆನ್ಸ್ ಒಂದು 3 ಕಿಲೋಮೀಟರ್ ಆಗೋದಷ್ಟೇ. ಇವತ್ತು ಹೆಚ್ಚಿನ ಅಂಶ ಹೈವೇ ದಾಟಿ ಹೋಗ್ತಾನೆ. ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ ಅರ್ಥ ಆಗ್ತಾ ಇಲ್ಲ. ಬಹುಶಃ ಅಲ್ಲಿ ಗುಂಪಲ್ಲಿ ಯಾವುದು ಹೆಣ್ಣಾನೆಗಳು ಈಟಿಗೆ ಬಂದ ಹೆಣ್ಣಾನೆಗಳು ಇಲ್ಲ ಅನ್ನಿಸ್ತದೆ. ಆಮೇಲೆ ಅವನ ಜೊತೆ ಇದ್ದ ಪೆನ್ಸಿಲ್ ಬಿಟ್ಟು ಹೋಗಿದ್ದಾನೆ. ಈಗ ಭೀಮ ಮತ್ತು ವಾಪಸ್ ಹೋಗಿದ್ರೆ ಒಳ್ಳೇದೇ. ಇಲ್ಲಿ ಸುಮ್ಮನೆ ತಲೆಬಿಸಿ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟರಿಗೂ ನಮ್ಗಳಿಗೂ ಎಲ್ಲರಿಗೂ ಭೀಮ ಅಲ್ಲಿದ್ದರೆ ಎಲ್ಲಿ ಫೈಟ್ ಆಗ್ತದೋ ಏನಾಗ್ತದೋ ಅದೇ ದಿನೆಲ್ಲ ತಲೆ ತಿಂತಾ ಇರ್ತದೆ. ಈಗ ಅಲ್ಲಿ ಭೀಮ ಹೋಗಿ ಆರಾಮಾಗಿ ಒಂದು ಕಡೆ ಇದ್ಬಿಟ್ರೆ ಇಲ್ಲಿ ಅದ್ರ ಪಾಡಿಗೆ ಹೋಗಿ ಈಗ ಇಲ್ಲಿದ್ದು ಸುಮಾರು ಒಂದು 50-60 ಆನೆಗಳಿಗೆಲ್ಲ ಡಿವೈಡ್ ಆಗಿದ್ದು ಮತ್ತೆ ಈಗ ಒಟ್ಟಿಗಾಗಿದ್ದಾವೆ. ಎಲ್ಲ ಅಮ್ದರು ಒಟ್ಟಿಗಾಗಿಬಿಟ್ಟಿದ್ದಾರೆ ಈಗ. ಆದರೆ ಇದ್ರ ಮಧ್ಯದಲ್ಲೊಂದು ಆಗಬಾರ್ದಂತ ಒಂದು ಹೊಸ ಬೆಳವಣಿಗೆ ಆಗಿದೆ. ಈ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಅಲ್ಲಿರೋ ನಾಗರಿಕರು, ಅಲ್ಲಿರೋ ಜನಗಳಿಗೆ ತೊಂದರೆ ಆಗ್ಬಹುದು ಅನ್ನಿಸ್ತದೆ. ಅದೇನಂದ್ರೆ ಹಿಂದೆ ಏನು ಈಗ ಅಲ್ಲಿ ಆ ಭಾಗದಲ್ಲಿ ಏನು ರಕ್ತಪಾತ ಆಯಿತು, ಸುಮಾರು ಜನಗಳನ್ನೆಲ್ಲ ಕೊಂದು ಹಾಕಿದ್ವು ಆನೆಗಳು. ಆಮೇಲೆ ಫಾರೆಸ್ಟರ್ಗಳಲ್ಲ ಪ್ಲಾಂಟರ್ಗಳು ಆ ಆನೆಗಳ ಮೇಲೆ ಗುಂಡಿನ ಮೇಲೆ ಗುಂಡು ಹೊಡೆದವು, ರೆಚ್ಚೆದ್ದು ಆನೆಗಳು ಸೇಟ್ ತೀರ್ಸ್ಯನ ಮನೋಭಾವನೆ ಇರೋದ್ರಿಂದ ಇಲ್ಲಿ ಯಾವನೋ ಒಬ್ಬ ಆನೆ ಗುಂಡು ಹೊಡೆದಾಗ ಅದು ಮನುಷ್ಯ ಅಂತ ಗೊತ್ತಾಗ್ತದೆ ಅವಕ್ಕೆ. ಅಲ್ಲೋಗಿ ಯಾರೋ ಅಮಾಯಕನ ಕೊಂದು ಸಾಯಿಸಾಕ್ತವೆ. ಹಿಂದೆ ಒಂದು ಟೀಮ್ ಇತ್ತು, ಅವರೆಲ್ಲ ಈಗ ಎಲ್ಲ ಅರೆಸ್ಟ್ ಆಗಿ ಎಲ್ಲ ಜೈಲುವಾಸ ಅಂದರೆ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಅಂದರೆ ಗುಂಡ, ಮೌಂಟೇನ್, ಆಮೇಲೆ ಚೋಟ ಭೀಮ ಅಂತ ಅವನನ್ನ ಹಿಡಿದು ಈಗ ನಮ್ಮ ಸಕ್ಕರೆಬೈಲಲ್ಲಿದ್ದಾನೆ. ಬಹುಶಃ ಅವನೇ ಸೋಮಣ್ಣ ಇರ್ಬೋದು. ಆಮೇಲೆ ಕರಡಿ, ಸೀಗೆಗುಡ್ಡ, ಮೌಂಟೇನ್, ವಿಕ್ರಾಂತ್ ಇವೆಲ್ಲ ಹಿಂದೆ ಇದ್ದರು. ಅವ್ರದ್ದೇ ಒಂದು ಟೀಮ್ ಇತ್ತು. ಅದ್ರ ಜೊತೆಗೆ ಇತ್ತೀಚೆಗೆ ಕಾರ್ನಳ್ಳಿ ಕುಳ್ಳ ಅವನು 1-2 ಜನ ಸಾಯಿಸಿದ. ಅವನು ಹಿಡಿದ ಮೇಲೆ ಬೇಲೂರು ಭಾಗದಲ್ಲಿ
ಈ ಯಾರಿಗೂ ಯಾರ ಮೇಲೂ ಆನೆಗಳು ಅಂತ ದಾಳಿ ಮಾಡಿಲ್ಲ. ಈಗ ಇನ್ನೊಂದು ಟೀಮ್ ಈಗ ರೆಡಿ ಆಗಿದೆ. ಮೊನ್ನೆ 3 ದಿವಸದ ಹಿಂದೆ ಒಟ್ಟಿಗೆ 6 ಆನೆಗಳು ಅಂದ್ರೆ ಸುಮಾರು 15, 16, 17, 18 ವರ್ಷದ 6 ಆನೆಗಳದ್ದೇ ಸಪ್ರೇಟ್ ಆಗಿ ಒಂದು ಟೀಮ್ ಮಾಡಿಕೊಂಡು ಬೆಳಿಗ್ಗೆನೆ ಅಲ್ಲಿ ಇದ್ದರ್ನೆಲ್ಲ ಲೋಕಲ್ನೆಲ್ಲ ಹೊಟ್ಟೆ ಆಡಿಸಿ ಅಲ್ಲಿದ್ದಿದ್ದು ಬ್ಯಾರಲ್ಗಳು ಎಲ್ಲ ರೈತರದ್ದು ಇದನ್ನೆಲ್ಲ ಮುರಿದು ಹಾಕಿ ಒಂದು ಕಾಡಲ್ಲೆಲ್ಲ ಅವ್ರದ್ದೇ ಆದ ಒಂದು ಟೀಮ್ ಮಾಡ್ಕೊಂಡು ಒಂದು ಕಡೆ ಕ್ಯಾಂಪ್ ಮಾಡಿದ್ದು. ಆನೆಗಳು 16 ವರ್ಷಕ್ಕೆ ಹೆಣ್ಣಾನೆ ಗಂಡಾನೆಗಳು ಅವು ಮೇಜರ್ ಆಗ್ತವೆ. ಮೆಜಾರಿಟಿ ಬಂದ್ಮೇಲೆ ಅವು ಗುಂಪೊಳಗೆ ಅಂದ್ರೆ ಒಂದು ಅಜ್ಜಿ ಲೀಡರ್ ಇರುತ್ತೆ. ಅದರಲ್ಲಿ ಒಂದು 25, 30, 40, 50 ಆನೆಗಳಿರುತ್ತೆ. ಆ ಗುಂಪೊಳಗೆ ಈ ಆನೆಗಳು ಸುಮ್ಮನೆ ಕಿತಾಪತಿ ಮಾಡೋದು ಅಂದ್ರೆ ಚುಚ್ಚೋದು, ಕ್ವಾರೆಲಿ ಇಲ್ಲ ಅಂದ್ರೆ ಏನೇನೆಲ್ಲ ಮಾಡೋದು, ಜೊತೆಗೆ ಅಕ್ಕ ತಂಗಿಯರು ಇಲ್ಲ ಚಿಕ್ಕಮ್ಮ ದೊಡ್ಡಮ್ಮ ಅವ್ರ ಜೊತೆ ಏನಾದರೂ ಲೈಂಗಿಕ ಕಿರುಕುಳ ಕೊಡಕ್ ಹೋದಾಗ ಇವರು ಉಪದ್ರ ತಡೆಯಕ್ಕಾಗ್ದಲೆ ಅಜ್ಜಿ ಆನೆ ಎಲ್ಲರೂ ಸೇರಿ ಹೊಡೆದು ಗುಂಪಿಂದ ಓಡಿಸ್ತಾರೆ. ಆಮೇಲೆ ಇವರು ದೊಡ್ಡರಾದ ಕೂಡಲೇ ಇವ್ರಿಗೆ ಒಂಥರ ಗತ್ತು, ಇವರ ವರ್ತನೆನೇ ಚೇಂಜ್ ಆಗ್ತದೆ. ಅಂದ್ರೆ ನಮ್ಮಲ್ಲಿ ಹೇಳ್ತಾರೆ ಮೀಸೆ ಬಂದನಿಗೆ ದೇಶ ಕಾಣಕ್ಲ ಅಂತ. ಹಾಗೆ ಇವರಿಗೂ ಅಷ್ಟೇ ಆ ತರ ಆಗುತ್ತೆ. ಯಾಕಂದ್ರೆ ಮೆಜಾರಿಟಿ ಬಂದಿರ್ತಾರೆ. ಲಾಸ್ಟಿಗೆ ಗುಂಪಿಂದ ಓಡಿಸ್ತವ್ರು ಇಲ್ಲ ಗುಂಪನ್ನೇ ಅವರೇ ಬಿಟ್ಟು ಅವ್ರದ್ದೇ ಒಂದು ಟೀಮ್ ಕಟ್ಕೊಂಡು ಇಡೀ ಊರೆಲ್ಲ ತಿರುಗ್ತಾರೆ, ಹೋದಲ್ಲೆಲ್ಲ ಧ್ವಂಸ ಮಾಡ್ತಾರೆ. ಇವ್ರದ್ದೇ ಆದ ಒಂದು ಗತ್ತು. ಅಂದ್ರೆ ನಮ್ಮ ಈಗ ಅಂದ್ರೆ SLC ಪಾಸ್ ಆಗಿ ಇನ್ನು PUC ಹೋಗಿ ಸೆಕೆಂಡ್ PUC, ಫಸ್ಟ್ PUC, ಸೆಕೆಂಡ್ PUC ಅಲ್ಲಿ ಹುಡುಗರುಗಳು ಇರ್ತಾರಲ್ಲ ಆ ರೀತಿ ಇವ್ರುಗಳು ಒಂದು ಗುಂಪು ಕಟ್ಟಿಗೆಂದು ಎಲ್ಲಾ ಕಡೆ ಧ್ವಂಸ ಮಾಡೋದು, ಬೆಳೆ ನಾಶ ಮಾಡೋದು, ಆಮೇಲೆ ಸಿಕ್ಕಿದರ ಮೇಲೆ ಅಟ್ಯಾಕ್ ಮಾಡೋದು, ಆ ರೀತಿ ಮಾಡ್ತವೆ ಆನೆಗಳು. ಆ ತರ ಮೊನ್ನೆ ಒಂದು ಬೆಳವಣಿಗೆ ಆಗಿ ಒಂದೇ ಕಾಡಲ್ಲಿ 6 ಆನೆಗಳು ನಿಂತಿದ್ದು. ಅದರಲ್ಲಿ ಪೆನ್ಸಿಲ್ ಕೊರೆಯನ್ನು ಸೇರ್ಕೊಂಡಿತ್ತು ಅಂತ ಕಾಣ್ತದೆ. ಭೀಮನ್ ಜೊತೆ ಅದಕ್ಕಿಂತ 2 ದಿವಸ ಹಿಂದೆ ಭೀಮನ್ ಪರ ವಹಿಸ್ಕೊಂಡು ಕ್ಯಾಪ್ಟನ್ ಹತ್ರ ಹೋಗಿ ಫೈಟು ಮಾಡಿತ್ತು. ಈ ಭೀಮ ಮುಖ ಕೊಟ್ಟು ಹೊಡಿಬೇಕಾರೆ ಇದು ಹಿಂಭಾಗದಿಂದ ದಾಳಿ ಮಾಡ್ತು ಅಂತ ನನ್ಗೆ ಅಲ್ಲಿ ಒಬ್ರು ರೈತರು ಹೇಳಿರು. ಅವ್ರ ಮನೆ ಬಾಗ್ಲಲ್ಲೇ ಆಗಿದ್ದು, ಅವ್ರ ಮನೆ ಹತ್ರನೇ. ಆಮೇಲೆ ಇವರೆಲ್ಲ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ. ಈಗ ಅದೇ ಡೇಂಜರ್ ಆಗಿರೋದು. ಕಾಡಲ್ಲಾದ್ರೆ ಅದು ಬೇರೆ ತರ, ಇದು ಊರೊಳಗಿರೋದ್ರಿಂದ ಇಂಥ ಗುಂಪುಗಳು ಈ ಆನೆಗಳು ಮಹಾನ್ ಡೇಂಜರ್. ಇದರಲ್ಲಿ KP ಕಾಲರ್ ಅಂತ ಇದೆ. KP ಕಾಲರ್ ಅಂದ್ರೆ 2 KP ಕಾಲರ್ ಇದೆ. ಒಂದು KP ಕಾಲರ್ ಒಂದು ಸ್ವಲ್ಪ ಚಿಕ್ಕದು. ಅದು ಆನೆ ಈಗಾಗಲೇ ಹೇಮಾವತಿ ನದಿ ದಾಟಿ ಕೊಡಗಿನ ಕಟ್ಟೆಪುರಕ್ಕೆ ಹೋಗಿದೆ. ಈಗ ಇಲ್ಲಿರೋದು ಸ್ವಲ್ಪ ದೊಡ್ಡ KP ಕಾಲರ್. KP ಕಾಲರ್ ಅಂದ್ರೆ ಒಂದು ರೇಡಿಯೋ ಕಾಲರ್ ತರಾನೇ ಹಾಕಿದ್ದಾರೆ. ಅದಕ್ಕೊಂದು ಸಿಮ್ ಹಾಕಿರ್ತಾರೆ, ಫಾರೆಸ್ಟ್ ಹಾಕಿದ್ದಾರೆ. ಆ ಸಿಮ್ ಅಲ್ಲಿ ಅದ್ರ ಲೊಕೇಶನ್ ಎಲ್ಲ ಕಂಡು ಹಿಡಿಬಹುದು. ಈಗ ಇಲ್ಲೊಂದಿದೆ, ಅದು ಸ್ವಲ್ಪ ಯೆಲ್ಲೋ ಬೆಲ್ಟ್ ಅಂತ ಹೇಳಿರೋದು. ಆ ಆನೆನೂ ಇವ್ರ ಜೊತೆ ಸೇರ್ಕೊಂಡಿದೆ. ಅದ್ರಲ್ಲಿ ಒಂದು ಸಿಂಗಲ್ ಕೋರೆ ಆನೆ ನಾನು 3 4 ತಿಂಗಳ ಹಿಂದೆ ನಾನು ಮೂಡಿಗೆರೆ ಭಾಗದಲ್ಲಿ ಈ ಆನೆ ಇತ್ತು. ಅಲ್ಲೊಂದು ಹುಲಿಯಂದು ಎಸ್ಟೇಟ್ ಅಂತ, ಆ ಸಿಂಗಲ್ ಕೋರೆ ಆನೆ ಅಲ್ಲೊಂದು ಸ್ವಲ್ಪ ಎಲ್ಲರನ್ನ ಅಟ್ಟೆ ಆಡಿಸ್ತು, ಒಂದು ಸ್ವಲ್ಪ ಶೋ ಮಾಡ್ತಿತ್ತು. ಜನ ಬಂದ ಕೂಡಲೇ ಕಾಲ್ ಕೆರೆಯೋದು, ಪಕ್ಕದಲ್ಲಿ ಕಾಫಿ ಗಿಡ ಮುರಿಯೋದು, ಅದು ಇದು ಮಾಡ್ತಿತ್ತು. ಅದು ಈಗ ಅದಕ್ಕೂ ಮದ ಬಂದಿರ್ಬೋದು. ಈಗಾಗಲೇ ಅದಕ್ಕೂ 16-17 ವರ್ಷ ಆಗಿದೆ. ಮೊನ್ನೆ ಅದೇ ಆನೆ ಅದ್ರ ಜೊತೆಗೆ ಅದರ ಸಹಚರರು ಎಲ್ಲ ಸೇರಿ ಹಳ್ಳಿ ನಮ್ಮ ಜನಗಳನ್ನೆಲ್ಲ ಹೊಟ್ಟೆ ಹಚ್ಚಿದೆ. ಅದ್ರ ಊರೊಳಗಿರೋದ್ರಿಂದ ಡೇಂಜರ್. ಈಗ ಅದೇ ಯಾವ್ದಾರ ನಮ್ಮ ನಾಗರಹೊಳೆ ಇಲ್ಲ ಬಂಡೀಪುರ ಆದ್ರೆ ಅದು ಬೇರೆ ರೀತಿ. ಇದೇನಿಲ್ಲ, ಇಲ್ಲಿ ಒಂದೇ ಒಂದು ಫಾರೆಸ್ಟ್, ಯಾವುದು ಸರ್ಕಾರಿ ಫಾರೆಸ್ಟ್ ಇಲ್ಲ. ಅದೆಲ್ಲೋ ಸ್ವಲ್ಪ ಎಲ್ಲೆಲ್ಲೋ ದೂರದಲ್ಲಿದೆ. ಈಗಿರೋದೆಲ್ಲ ರೆಕಾರ್ಡೆಡ್ ಜಾಗ, ಎಲ್ಲ ಕಾಫಿ ತೋಟ, ಅದ್ರೊಳಗೆ ಇರೋದು. ಈ ಆನೆಗಳು ಇನ್ನು ಮುಂದೆ ಅಲ್ಲಿ ರಕ್ತಪಾತನೆ ಮಾಡೋ ಚಾನ್ಸ್ ಇರ್ತದೆ. ಜೊತೆಗೆ ನಮ್ಮ
ಪ್ಲಾಂಟರ್ಗಳು ಸ್ವಲ್ಪ ಆನೆಗಳು ಕಂಡಲ್ಲಿ ಗುಂಡೊಡೆಯೋದನ್ನು ಕಡಿಮೆ ಮಾಡಬೇಕು. ನಿಮ್ಮ ದನಗಳಲ್ಲ ಇವು, ಇಲ್ಲ ಕಾಡಂದಿಗಳಲ್ಲ ಇವು. ಸೇರ್ ತೀರ್ಸ್ಕೊಂತವೆ ಆನೆಗಳು, ಪಾಪದ ಅಮಾಯಕರನ್ನು ಕೊಲ್ತವೆ. ಹಾಗಾಗಿ ಇದೊಂದು ಹೊಸ ಬೆಳವಣಿಗೆ. ಏನು 6 ಆನೆಗಳದ್ದು ಒಂದು ಟೀಮ್ ಮಾಡಿಕೊಂಡ್ರೆ ಅಲ್ಲಿ ಬೇರೆ ಯಾವ ಆನೆಗಳ ಜೊತೆನೂ ಸೇರ್ತಾ ಇಲ್ಲ ಅವು. ಅವ್ರದೇ ಒಂದು ಗುಂಪು ಕಟ್ಕೊಂಡು ಗದ್ದೆ, ಭತ್ತ, ಕಾಫಿ, ಹಗಲೆಲ್ಲ ಭತ್ತ ತಿನ್ನೋದು, ರಾತ್ರಿ ಎಲ್ಲ ಭತ್ತ ತಿನ್ನೋದು, ಹಗಲೆಲ್ಲ ಕಾಫಿ ತಿನ್ನೋದು. ಅದರಲ್ಲೂ ಒಂದು ಮತ್ವರ ಅಂಥದ್ದು ಕಾಫಿಯಲ್ಲಿ ಕೆಫಿನ್ ಇರೋದ್ರಿಂದ ಅದನ್ನ ತಿಂದಾಗ ಅವಕ್ಕೂ ಒಂಥರ ಉನ್ಮದ ಬರುತ್ತೆ, ಒಂಥರ ತಾಕತ್ತು ಬರುತ್ತೆ, ಒಂಥರ ಉಲ್ಲಾಸ ಆಗ್ತದೆ. ಹಾಗಾಗಿ ಮೊದಲೇ ಇವು ತರಲೆಗಳು, ಈ ತರಲೆಗಳು ಅದು ಒಬ್ಬಗ್ ಧೈರ್ಯ. ಅದು 6 ಜನ ಒಟ್ಟಿಗಾಗಿದ್ದಾರೆ. ಹಾಗೆ ಅಲ್ಲಿ ಜನಗಳು ಒಂದು ಸ್ವಲ್ಪ ಕೇರ್ಫುಲ್ ಆಗಿರೋ ಒಳ್ಳೇದು. ಆಮೇಲೆ ಈ ಚಿಕ್ಕ ಆನೆಗಳು ಭಾರಿ ಸ್ಪೀಡ್ ಬರ್ತವೆ ಕಾಫಿ ತೋಟದಲ್ಲಿ. ದೊಡ್ಡ ಆನೆಗಳಿಗೆ ಮರಗಳು ತಡೀತವೆ, ಮತ್ತೆ 5, 6, 7 ಟನ್ ಇರುತ್ತೆ. ಅವುಗಳಿಗೆ ಬರಕ್ ಕಷ್ಟ ಒಂದೇ ಸರಿ ಸ್ಪೀಡು. ಆದ್ರೆ ಇವು ಆಗಲ್ಲ. ಇವೆಲ್ಲ 1,500 2,000 kg ಒಳಗಿರೋ ಆನೆಗಳು. ಹಾಗಾಗಿ ಜನಗಳು ಭಾರಿ ಕೇರ್ಫುಲ್ ಆಗಿರೋ ಒಳ್ಳೇದು. ಫಾರೆಸ್ಟ್ ಇಲಾಖೆಯರು ಅಷ್ಟೇ, ಬೇರೆ ಆನೆಗಳಕ್ಕಿಂತ ಈ ಆನೆಗಳ ಮೇಲೆ ಕಣ್ಣಿಡೋದು ಒಳ್ಳೇದು. ಇವುಗಳು ಈಗ ಯಾವ ಗುಂಪಲ್ಲೂ ಸೇರಿಲ್ಲ, ಇವು ಪ್ರತ್ಯೇಕ ಆಗಿದೆ ಇವೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಜನಗಳು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಆನೆಗಳು ಬದುಕಬೇಕು, ಮನುಷ್ಯರು ಬದುಕಬೇಕು. ಹೀಗೆಲ್ಲ ಆಗಿದೆ. ಆಮೇಲೆ ಪಶ್ಚಿಮ ಘಟ್ಟದ ಬಾರ್ಡ್ರಲ್ಲೆಲ್ಲ ಆನೆಗಳದ್ದು ಸಿಕ್ಕಾಪಟ್ಟೆ ಭತ್ತದ ಮೇಲೆ ದಾಳಿ ಮಾಡ್ತಾ ಇದಾವೆ. ದೊಡ್ಡ ದೊಡ್ಡ ಬೇರೆ ಬೇರೆ ಎಲ್ಲಿಂದಲೋ ಆನೆಗಳು ಬಂದಿದ್ದಾವೆ. ಆಮೇಲೆ ನಮ್ಮ ಶಿರಾಡಿಯಿಂದ ಶಿರಾಡಿ ಮತ್ತೆ ಚಾರ್ಮುಡಿ ಏನಿದೆ ಅವೆಲ್ಲ ನೇರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ, ಆಮೇಲೆ ನಮ್ಮ ಸುಬ್ರಹ್ಮಣ್ಯ, ಅಲ್ಲಿಗೆ ನೇರವಾಗಿ ಕಾರಿಡಾರ್ಗಳಿವೆ. ಅಲ್ಲಿ ಆನೆಗಳು ಇಲ್ಲಿಗೆ ಬಂದಿದೆ ಅನಿಸ್ತಾ ಉಂಟು ನನಗೆ. ಯಾಕೆಂದ್ರೆ ಇಲ್ಲಿ ಬಂದಿರೋ ನಮ್ಮ ಆನ್ಬಾಳ್ ಭಾಗಕ್ಕೆ, ಆನ್ಬಾಳ್ ಹೋಬಳಿ ಪಶ್ಚಿಮ ಘಟ್ಟ ಇರೋ ಭಾಗ, ಮತ್ತೆ ಹೆತ್ತೂರು ಭಾಗ, ಬಿಸಿಲೆಘಾಟಿ ಕಡೆ ಇಂದ ಹೊಸ ಆನೆಗಳ ಆಗಮನ ಆಗ್ತಿದೆ. ಹಳ್ಳಿಯರೆಲ್ಲ ಬಾರ್ಡ್ರಲ್ಲಿ ನೋಡ್ದಿಲ್ಲದ ಆನೆಗಳೆಲ್ಲ ಬಂದು ಈಗ ಭತ್ತ ತಿಂತ ಇದಾವೆ. ನನ್ನ ಮನಸ್ಸು ಆ ಕಡೆಯಿಂದ ನೇರಾಗಿ ಇಲ್ಲಿಗೆ ಬಂದಿರ್ತವೆ ಅನಿಸ್ತಾ ಇದೆ. ಇನ್ನು ಮತ್ತೆ ಬೇರೆ ಕಡೆಯಿಂದ ಬರಕ್ ಸಾಧ್ಯ ಇಲ್ಲ. ಇನ್ನು ಬರೋದಾದ್ರೆ ಭದ್ರಾ ಕಡೆಯಿಂದ ಬರಬೇಕು. ಭದ್ರಾ ಆನೆಗಳಲ್ಲ ಅವು. ಹಾಗಾಗಿ ಆನೆಗಳ ಸಂಖ್ಯೆ ಹಾಸನ ಜಿಲ್ಲೆಯಲ್ಲಿ ಜಾಸ್ತಿ ಆಗ್ತದೆ. ಇತ್ತೀಚೆಗೆ ಹಗಲೇ ಒಂದು ಒಳ್ಳೆ ಸಲಗ ಬಂದಿದೆ. ಒಂದು ಆನೆ ಸಲಗ ಈಗಾಗಲೇ ಸಕಲೇಶ್ಪುರ ಭಾಗಕ್ಕೆ ಬಂದು, ಹೇಮಾವತಿ ನದಿ ದಾಟಿ ಸಕಲೇಶ್ಪುರ ಭಾಗಕ್ಕೆ ಬಂದು, ಆಲೂರು ಭಾಗ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಗುಂಪು ಸೇರ್ಕೊಂತದೆ. ಭಾರಿ ಕಟ್ಟು ಮುಸ್ತಾಗಿ, ಭಾರಿ ಎತ್ತರವಾಗಿ, ಭಾರಿ ಸುಂದರವಾಗಿದ್ದಾನೆ. ಒಳ್ಳೆ ಬಾಡಿ ಬಿಲ್ಡರ್ ಇದ್ದಂಗಿದ್ದಾನೆ. ಮತ್ತೆ ಅದೊಂದು ಸ್ವಲ್ಪ ಎತ್ತರ ಬೆಳೆಯ ಆನೆ. ಅದು ಏನೊಂದು 22 ವರ್ಷ ಇರ್ಬೋದು. ಈಗೆಲ್ಲ ಬೆಳವಣಿಗೆ ಆಗಿದೆ. ಭೀಮಾ ಹಲ್ಸುಲ್ಗಿಗೆ ಬಂದ ಅಂದ್ರೆ ಇವತ್ತು ಹೆಚ್ಚಿನ ಅಂಶ ಹೈವೇ ದಾಟಿ ಮಠಸಾಗರ, ಆಲೆಬೇಲೂರಿಂದ ಮುಂದೆ ವಡೂರು ಆ ಭಾಗಕ್ಕೆ ಹೋಗೋ ಎಲ್ಲ ಚಾನ್ಸ್ ಇದೆ. ಆದ್ರೂ ನಾನು ಮೊನ್ನೆ ಒಂದು ಮಾತು ಹೇಳಿದ್ದೆ, ಭೀಮಾ ಮನ್ಸ್ ಬಂದ್ ಗಿರಾಕಿ ಅಂತ. ಮತ್ತೆ ವಾಪಸ್ ಹೊರಟ. ಇದು 3ನೇ ಸಾರಿ ಅವನು ಬಂದು ವಾಪಸ್ ಹೋಗ್ತಾ ಇರೋದು. ಈಗ ನಾಳೆ ಭೀಮಾ ಹೈವೇ ಇವತ್ತು ರಾತ್ರಿ ದಾಟೋ ಚಾನ್ಸ್ ಇದೆ. ದಾಟಿದ್ರೆ ಆ ಕಡೆ ಹೋಗ್ತಾನೆ, ಇಲ್ಲ ಅಂದ್ರೆ ವಾಪಸ್ ಮತ್ತೆ ಹೋಗೋ ಚಾನ್ಸು ಗುಡ್ಬೆಟ್ಟ ಎಸ್ಟೇಟಿಗೆ, ಇಲ್ಲ ಉದಯವರ ಅಂದ್ರೆ ಅಲ್ಲೇ ಗುಡ್ಬೆಟ್ಟ ಎಸ್ಟೇಟ್ ಇರೋದು. ಇಷ್ಟು ಆಗಿದೆ. ಆಮೇಲೆ ಎಲ್ಲಿಂದಲೋ 1-2 ಇದೆ. ಈ 18 ಅದನ್ನ ಹೇಳಿದ್ನಲ್ಲ ಮೊದಲು, ಒಂದು 6 ಆನೆಗಳು ಈ 4G 5G ಆನೆಗಳು ಗುಂಪಾಗಿದ್ದಾವೆ ಅಂತ. ಅದೇ ತರ 1-2 ಆನೆಗಳು ಆಹಾರಕ್ಕಾಗಿ, ಇಲ್ಲ ಇದೆಲ್ಲ ಮಾಮೂಲಿ ಆಹಾರಕ್ಕಾಗಿ, ಇಲ್ಲ ಅಂದ್ರೆ ಮೈಗ್ರೇಷನ್ ಅಂತಾರೆ, ಆ ತರ ಹೋಗಿ 2 ಆನೆಗಳು ಸೊರಬ ಭಾಗಕ್ಕೆ ಹೋಗಿದ್ದಾವೆ. ಸೊರಬ ಭಾಗದಲ್ಲಿ ಇದೆ ಫಸ್ಟು
ಆನೆಗಳು ನೋಡ್ತಾ ಇರೋದು. ದೊಡ್ಡ ಕೋಲಾಹಲವಾಗಿ ಏರ್ಪಟ್ಟಿದೆ. ಅಲ್ಲೋಗಿ ಭತ್ತಗಳನ್ನೆಲ್ಲ ತಿಂದು ಲೂಟಿ ಮಾಡ್ತಾ ಇದಾವೆ ಆ 2 ಆನೆಗಳು. ಲೂಟಿ ಅನ್ನೋಕ್ಕಿಂತ ಹೊಟ್ಟೆಪಾಡು ಪಾಪ. ಆದ್ರೆ ಏನ್ ಮಾಡೋದು, 150ರಿಂದ 200 kg 250 kg ಫುಡ್ ಆಹಾರ ಆನೆಗಳಿಗೆ ಅವಕ್ಕೆ ಇಷ್ಟ ಆಗಿದ್ದು. ನಾವು ಒಂದು ಇಡೀ ಅನ್ನಕ್ಕೆ ಇಷ್ಟು ಗೋಳಾಡ್ಬೇಕಾದ್ರೆ ಆನೆಗಳದ್ದು ಹೊಟ್ಟೆ ದೊಡ್ಡದು. ಅದೇನೇ ಆಗ್ಲಿ, ಈಗ ಆ ಆನೆಗಳನ್ನ ಬೇರೆ ಕಡೆಗೆ ನಮ್ಮ ಸಕ್ಕರೆಬೈಲಿಂದ ನಮ್ಮ ಅರ್ಜುನ ಹೋಗಿದ್ದಾನೆ, ಜೂನಿಯರ್ ಅರ್ಜುನ. ಈ ಜೂನಿಯರ್ ಅರ್ಜುನ ಹುಟ್ಟಿದ್ದು ನಮ್ಮ ಸಕಲೇಶಪುರ ತಾಲೂಕಲ್ಲಿ. ಅವನ ತಾಯಿ ಕುಂತಿ 2014ರಲ್ಲಿ ನಮ್ಮ ಮಾಜಿ ಪ್ರಧಾನಿ ಶ್ರೀಮಾನ್ ಶ್ರೀ ದೇವೇಗೌಡರು ಒಂದು 24 ಆನೆ ಹಿಡಿಯಕ್ಕೆ ಒಂದು ಪರ್ಮಿಷನ್ ತರ್ತಾರೆ. ಆವಾಗ ಎಸ್ಲೂರ್ ಭಾಗದಲ್ಲಿ ಹೊಡೆದಾಗ, ಅಂದ್ರೆ ಡಾಟ್ ಮಾಡಿದಾಗ ಒಂದು ಹೆಣ್ಣಾನೆಗೆ ಅಲ್ಲೊಂದು ಮರಿ ಇದೆ ಅಂತ ಗೊತ್ತಿರ್ಲೇ ಇಲ್ಲ. ಹೆಣ್ಣಾನೆ ಬಿದ್ದಲ್ಲಿಗೆ ಹೋದಾಗ ಒಂದು ಮರಿ ಪಿಳಿ ಅಂತ ಕಂಡ್ಬಿಟ್ಟು ನಿಂತಿರ್ತದೆ. ಅದಕ್ಕೆ ಅವಾಗ ಎಷ್ಟು ಒಂದು 6-8 ತಿಂಗಳ ಮರಿನೂ ತಾಯಿನೂ ಎಲ್ಲನೂ ಸಕ್ಕರೆಬೈಲಿಗೆ ಕಳಿಸ್ತಾರೆ. ಅಲ್ಲಿ ಕುಂತಿ ಅಂತ ಹೆಸರಿಡ್ತಾರೆ. ಕುಂತಿಯ ಮಗ ಅರ್ಜುನ, ಕುಂತಿಯ ಮಗಳು ಹೇಮಾವತಿ ಈ ಸತಿ ದಸರಾಕ್ಕೆ ಹೋಗಿದ್ಲು. ಇನ್ನೊಬ್ಬ ಈಗಾಗಲೇ ಕುಂತಿಯ ಮಗನ್ನ ಉತ್ತರ ಕನ್ನಡ ಜಿಲ್ಲೆ ಆ ಭಾಗಕ್ಕೆ ಕಳಿಸಿಕೊಟ್ಟಿದ್ದಾರೆ. ಈಗ ಅರ್ಜುನ ಹೋಗಿದ್ದಾನೆ. ಅವತ್ತು ಕೆಲವು ದಿವಸದ ಹಿಂದೆ ಹಿಡಿದಾಗ ಆನೆ ಹಿಡಿಯಕ್ಕೆ ಹೋದಾಗ ಅರ್ಜುನ ಇನ್ನು ಜಾಸ್ತಿ ವಯಸ್ಸಾಗಿಲ್ಲ, ಒಂದು 15 ವರ್ಷ ಆಗಿರ್ಬೋದು ಅಷ್ಟೇ, ಇಲ್ಲ 16 ವರ್ಷ ಆಗಿರ್ಬೋದು. ಆದರೆ ಅವನು ಮೊನ್ನೆ ಆ ಕಾಡಾನೆ ಜೊತೆ ಫೈಟ್ ಮಾಡಿದ, ಅದು ವಿಡಿಯೋ ನನ್ನ ಹತ್ರ ಇದೆ. ಈಗ ಅವನು ಹೋಗಿದ್ದಾನೆ, ಅರ್ಜುನ ಹೋಗಿದ್ದಾನೆ. ಜೊತೆಗೆ ಇತ್ತೀಚೆಗೆ ಮಡಬೂರು ಅಂತಲೇ ಅಲ್ಲಿ ಹಿಡಿದಿದ್ದು ಒಂದು ಹೊಸ ಆನೆ, ಅದನ್ನು 2 ತಿಂಗಳಿಗೆ 3 ತಿಂಗಳಿಗೆ ರೆಡಿ ಮಾಡಿ ಕರ್ಕೋಗಿದ್ದಾರೆ. ನಮ್ಮಲ್ಲಿ ಹಿಡಿದಿದ್ದು ಒಂದು ಛೋಟಾ ಭೀಮಾ ಅಂತ, ಅದಕ್ಕೆ ಬಹುಶಃ ಸೋಮಣ್ಣ ಅಂತಲೇ ಹೆಸರಿಟ್ಟಾರೆ. ಆ ಆನೆನೂ ಹೋಗಿದೆ. ಜೊತೆಗೆ ಅಶ್ವತ್ಥಾಮ ಅಂತ ನಾವು 2 ವರ್ಷದ ಹಿಂದೆ ಕುಂದೂರು ಅಂದ್ರೆ ನಮ್ಮ ಮೂಡಿಗೆರೆ ಭಾಗದಲ್ಲಿ ಸಾರ್ಗೋಡ್ ಕಾಡಲ್ಲಿ ಒಂದು ಆನೆ ಹಿಡಿದು ನಾನು ಹೋಗಿದ್ದೆ ಅವತ್ತು. ನಮ್ಮ ಗೋಪಿ ಮಾವುತ ನವೀನ್ ಅದನ್ನ ಡಾಟ್ ಮಾಡಿದ್ದು. ಆ ಆನೆ ಹೈಯೆಸ್ಟ್ ಹೈಟು ಮತ್ತೆ ಭಾರಿ ಉದ್ದದ ಕೋರೆ ಆನೆ ಅದು ಹೋಗಿದೆ. ಅಲ್ಲಿ ಆನೆಗಳನ್ನ ಓಡ್ಸಕ್ ಹೋಗಿರೋದು, ಆನೆಗಳನ್ನ ಹಿಡಿಯಕ್ಕಲ್ಲ. ಅದ್ರಷ್ಟು ಸುಲಭ ಅಲ್ಲ ಓಡಿಸೋದು. ಅವ್ರು ಕಡಿಮೆ ಅಂದ್ರೆ ಒಂದು ವಾರನಾರ ಅಲ್ಲಿ ಇರ್ಬೇಕಾಗುತ್ತೆ. ಈಗ ಇವತ್ತು ಇವೆಲ್ಲ ಆನೆಗಳು ಸೊರಬಕ್ಕೆ ಹೋಗಿದ್ದಾವೆ. ಬುಧವಾರ ನಾನು ಹೋಗೋ ಐಡಿಯಾ ಇದೆ. ಅಲ್ಲಿ ಹೋದಾಗ ನಾನು ಅಲ್ಲಿಂದ ಬೇಕಾದ್ರೆ ಅಲ್ಲಿ ವಾತಾವರಣ ಹೇಗೆ ಎಲ್ಲ ವರದಿ ಮಾಡ್ತೀನಿ. ನಾನು ನೋಡಿದೆ ಆ ಆನೆಗಳನ್ನ, ಇದ್ರಲ್ಲಿ ನೋಡಿದ್ದೀನಿ ನಾನು, ಸೋಷಿಯಲ್ ಮೀಡಿಯಾ ಇದ್ರಲ್ಲಿ ಯಾವ್ದ್ರಲ್ಲಿ ನೋಡಿದೆ. ಏನು ಭಾರಿ ದೊಡ್ಡ ಆನೆಗಳಲ್ಲ, ಆದರೆ ಹೊಟ್ಟೆಪಾಡು ಅಲ್ಲಿಗೆ ಹೋಗಿದ್ದಾವೆ. ಇಷ್ಟ ಆಗಿದೆ.